ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇದೇ ಫೆಬ್ರವರಿ 6ನೇ ತಾರೀಕಿಗೆ ಒಂದು ಅದ್ಭುತವಾದ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಕರಿಕಾಡ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾದ ಕುರಿತು ಮಾತನಾಡಲಿಕ್ಕೆ ಸಿನಿಮಾದ ನಾಯಕ ನಟಿ ಇವತ್ತು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಎಸ್ ಮೇಡಮ್, ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಮೇಡಮ್, ನಿಮ್ಮ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಪರಿಚಯ ಮಾಡ್ಕೊಳ್ಳೋದಾದ್ರೆ ವೀಕ್ಷಕರಿಗೋಸ್ಕರ. ಎಸ್, ಪರಿಚಯ, ನಾನು ಮಂಗಳೂರು ಹುಡುಗಿ. ನಾನು ಇದಕ್ಕಿಂತ ಮುಂಚೆ ತುಳು ಸಿನಿಮಾಸ್ ಮಾಡಿದ್ದೀನಿ, ಮತ್ತೊಂದು ಕನ್ನಡ ಸಿನಿಮಾ ಕೂಡ ಮಾಡಿದ್ದೀನಿ. ಆ್ಯಂಡ್ ಇವಾಗ ಕರಿಕಾಡ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದೇ 12ನೇ ತಾರೀಕು ನಂದು ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಬ್ಯಾಕ್ ಟು ಬ್ಯಾಕ್. ಸೊ ಹೊಸ ವರ್ಷದ ಹೊಸ ಬಿಗಿನಿಂಗ್ ಅಂತ ಹೇಳ್ಬೋದು. ದಿಸ್ ಇಸ್ ಅಬೌಟ್ ಮೀ. ಮೇಡಮ್, ಅಂದರೆ ಕಲಾವಿದನಿಗೆ ಎಷ್ಟೇ ಸಿನಿಮಾ ಮಾಡಿದ್ರು ಆ ನೆಕ್ಸ್ಟ್ ಸಿನಿಮಾ ಅನ್ನೋದು ಒಂದು ಹೊಸ, ಅಂದರೆ ಒಂದು ಎಲ್ಲನೂ ಹೊಸದಾಗೇ ಇರುತ್ತೆ ನಮಗೆ, ಆ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಕರಿಕಾಡ ಸಿನಿಮಾ ನನ್ನ ಇದರಲ್ಲಿ ಹೇಳ್ತಿರೋದ್ರೆ ಇದು ಕೂಡ ನಿಮಗೊಂದು ಹೊಸ, ಅಂದರೆ ಹೊಸ ಸಿನಿಮಾ. 100% ಕ್ಯಾರೆಕ್ಟರ್ ಹೊಸ್ತು, ಟೀಮ್ ಹೊಸ್ತು, ಫುಲ್ ಎನ್ವೈರ್ಮೆಂಟ್ ಹೊಸ್ತು. ಸೊ ಎವ್ರಿಥಿಂಗ್ ಇಸ್ ನ್ಯೂ. ಸೊ ಹಾಗಾಗಿ ಕರಿಕಾಡ ಸಿನಿಮಾದ ಮೇಲೆ ನಿಮ್ಮ ನಿರೀಕ್ಷೆ, ಕುತೂಹಲ, ಸೊ ಇದೆಲ್ಲ ಎಷ್ಟು ಮಟ್ಟಿಗಿದೆ ಅಂತ? ಕುತೂಹಲ ಅಂದ್ರೆ ನನ್ನ ಸಿನಿಮಾ ಅಂದಾಗ ಪ್ರತಿ ಸಿನಿಮಾ ರಿಲೀಸ್ ಆಗುವಾಗ್ಲೂ ಆ ಕುತೂಹಲ ಇದ್ದೇ ಇರುತ್ತೆ. ಆಡಿಯನ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಓ ನಾನು ಹೆಂಗೆ ಆಕ್ಟ್ ಮಾಡಿರ್ಬೋದು, ಇಲ್ಲ ಆಡಿಯನ್ಸ್ ಈ ಪರ್ಫಾರ್ಮೆನ್ಸ್ ಎಕ್ಸೆಪ್ಟ್ ಮಾಡ್ತಾರ, ಇಲ್ಲ ಬೈತಾರ, ಅದೊಂದು ಭಯ ಇರುತ್ತೆ. ಸೊ ಈಗ ಕರಿಕಾಡ ಅಂದ್ರೆ ಎಕ್ಸೈಟ್ಮೆಂಟ್ ತುಂಬ ಇದೆ, ಅದ್ರ ಜೊತೆಗೆ ಒಂದು ಕಾನ್ಫಿಡೆನ್ಸ್ ಇದೆ ದಟ್ ದಿಸ್ ಮೂವಿ ಹ್ಯಾಸ್ ಕಮ್ ಔಟ್ ರಿಯಲಿ ಗುಡ್ ಅಂತ. ಯಾಕಂದರೆ ತುಂಬಾ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಪ್ಲೇ ಬರೆದು ಅದನ್ನು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ ಇವತ್ತು ಈ ಹಂತಕ್ಕೆ ಬಂದಿದೆ. ರಿಲೀಸ್ ಹಂತಕ್ಕೆ ಒಂದು ಸಿನಿಮಾ ಬರೋದಂದರೆ ದೊಡ್ಡ ವಿಷಯನೇ. ಯಾಕಂದರೆ ಎಷ್ಟೋ ಸಿನಿಮಾ ಆಗ್ತಾ ಇರುತ್ತೆ, ಅದು ರಿಲೀಸ್ ಆಗ್ತಾ ಇದೆ ಅಂದರೆ ಒಂದು ಖುಷಿ ವಿಚಾರ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ನಾನು ಹೇಳ್ದಂಗೆ ಸ್ಕ್ರೀನ್ ಪ್ಲೇ ಇದೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ, ನಾನು ಇದುವರೆಗೂ ಮಾಡಿದ ಕ್ಯಾರೆಕ್ಟರ್ಸ್ಗಿಂತ ಒಂದು ಹೇಳ್ಬೋದು ಕಂಪ್ಲೀಟ್ ಡಿಫ್ರೆಂಟ್. ಅದು ನಾರ್ತ್ ಪೋಲ್ ಆದರೆ ಇದು ಸೌತ್ ಪೋಲ್ ಅಂತ ಹೇಳ್ಬೋದು. ಕ್ಯಾರೆಕ್ಟರ್ ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್, ಬಬ್ಲಿ ಆಗಿರೋ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್. ಆ ಅಟೈರ್ ಕೂಡ ಹಂಗೆ ಉದ್ದ ಜಡೆ ಬಿಟ್ಕೊಂಡು ಚೆನ್ನಾಗಿ, ಅಂದರೆ ಮೇಕಪ್ ಇಲ್ಲ, ರಾ ಲುಕ್. ಹಳ್ಳಿ ಕಡೆ ಅಂದರೆ ಒಂದು ಏನಂತಾರೆ, ನಮ್ಮ ಹಿರಿಯರ್ದೆಲ್ಲ ಕತೆ ಆ ಥರ ಒಂದು 70s 80s ಆ ಶೇಡಲ್ಲಿ ಬಂದಿದೆ. ಸೊ ನನಗೂ ಇದು ಹೊಸ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಏನಾಗುತ್ತೆ ಅದು ಆಡಿಯನ್ಸ್ ಕೈಯಲ್ಲಿ, ಬಿಕಾಸ್ ನಮ್ಮ ಪ್ರಯತ್ನ ಆಗಿದೆ. ನಾವು ಆ ಫಿನಿಶ್ಡ್ ಪ್ರಾಡಕ್ಟ್ನ, ಅಂದರೆ ಏನಂತೀವಿ, ಮೀಲ್ ಇಸ್ ರೆಡಿ, ವಿ ಆರ್ ಸರ್ವಿಂಗ್ ದ ಮೀಲ್, ಆ್ಯಂಡ್ ಅದ್ರ ಟೇಸ್ಟ್ ಹೆಂಗಿದೆ ಅಂತ ಅವ್ರು ಹೇಳಬೇಕು, ತಿಂದು ರುಚಿ ನೋಡಿ ಹೇಳಬೇಕು ಅಷ್ಟೇ. ಸೊ ಅದಕ್ಕಾಗಿ ಕಾಯ್ತಾ ಇದ್ದೀರಿ? ಹೌದು. ಎಸ್, ಅಂದರೆ ಪ್ರತಿ ಸಿನಿಮಾನು ಒಂದು ಒಳ್ಳೆ ವಿಚಾರಕ್ಕೆ ಒಪ್ಕೊಂಡಿರ್ತೀರಿ ಮೇಡಮ್. ಅಂದರೆ ಈ ಒಂದು ಸಿನಿಮಾದ ಕತೆ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ, ಅಂದರೆ ಏನು ಒಂದು ವಿಚಾರಕ್ಕೆ ಇಷ್ಟ ಆಗಿ ಒಪ್ಕೊಂಡ್ರಿ ಅಂತ? ಸೊ ನಾನು ಪದೇ ಪದೇ ಹೇಳೋದದೇ, ಇವಾಗ ಇಂಡಸ್ಟ್ರಿ ಹೆಂಗಾಗ್ಬಿಟ್ಟಿದೆ ಅಂದರೆ ಗ್ಲ್ಯಾಮರ್ ಬೇಕು, ಗ್ಲ್ಯಾಮರ್ ಇಲ್ಲ, ಚೆನ್ನಾಗಿರೋ ಸಿನಿಮಾಸು ಬರ್ತಾ ಇದೆ, ಬಟ್ ದ ಮೇನ್ ಕಂಟೆಂಟ್ ಇಸ್ ಗ್ಲ್ಯಾಮರ್. ಸೊ ಆ ಗ್ಲ್ಯಾಮರ್ ಮಧ್ಯದಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸಿಗಲ್ಲ ಕೆಲವೊಂದ್ಸಲ, ಅಥವಾ ಹೀರೋಯಿನ್ ಅಂದರೆ ಎಷ್ಟೇ ಬರೋದಾ ಸಿನಿಮಾದಲ್ಲಿ, ಹೀರೋಯಿನ್ ಅಂದರೆ ಎಷ್ಟೇ ಬರೋದಾ ಅಂತ. ಬಟ್ ಈ ಸಿನಿಮಾದಲ್ಲಿ ದಿಸ್ ಪರ್ಟಿಕ್ಯುಲರ್ ನಂಗೆ ಫುಲ್ ಆನ್ ಸ್ಕೋಪ್ ಇದೆ, ಆ್ಯಕ್ಟಿಂಗ್ ಸ್ಕೋಪ್ ನಂಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಇದುವರೆಗೂ ಮಾಡಿರೋ ಜಾನರ್ಸ್ಗಿಂತ ಇದು ತುಂಬಾ ಡಿಫ್ರೆಂಟ್ ಆಗಿರೋ ಜಾನರ್ ಆಗಿರೋದ್ರಿಂದ, ಆ್ಯಂಡ್ ವೆಂಕಿ ಸರ್ದು ಸ್ಕ್ರೀನ್ ಪ್ಲೇ, ನಮ್ಮ ಡೈರೆಕ್ಟರ್ ಸರ್ ಮಾಡಿರೋ ಸ್ಕ್ರೀನ್ ಪ್ಲೇಯಿಂದಾಗಿ ಇಟ್ ವಾಸ್ ದ ಫಸ್ಟ್. ಆ್ಯಂಡ್ ಈ ನಂದು ಕ್ಯಾರೆಕ್ಟರ್ ಹೆಸರು ಕನಕ ಅಂತ. ಸೊ ಆ ಕನಕನ್ ಸುತ್ತ ಏನು ಜಗತ್ತಿದೆ, ಅವಳು ಹೇಗೆ, ಲೈಕ್ ಆ ಕ್ಯಾರೆಕ್ಟರ್ ವಿಜುವಲೈಸೇಷನ್ ಹೇಗೆ ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಮೇನ್ ರೀಸನ್ ನಾನು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ. ಸೊ ಪಾತ್ರದ ಹೆಸರು ಕನಕ ಅಂತ, ಕನಕ. ಸೊ ಅಂದ್ರೆ ಇಲ್ಲಿ ಒಂದು ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀರಿ, ಗೊತ್ತಾಗುತ್ತೆ. ಇದೆಲ್ಲ ಫುಲ್ ಸ್ಟೋರಿನೇ ಹಳ್ಳಿಯಲ್ಲಿ ನಡೆಯುವಂಥದ್ದು. ಹೌದು. ಸೊ ಹಳ್ಳಿಗೂ ನಿಮ್ಗೆ ಎಷ್ಟು ರಿಲೇಟೆಡ್ ಆಗುತ್ತೆ ಮೇಡಮ್? ಅಂದ್ರೆ ನೀವು ರಿಲೇಟೆಡ್ ಅಂದರೆ ಹೇಗೆ ಸರ್, ನೋಡಿ ನಾನು ಬೆಳೆದಿದ್ದೆಲ್ಲ ಮುಂಬೈಯಲ್ಲಿ, ಬಟ್ ಆ ವರ್ಷಕ್ಕೊಂದ್ಸಲ ನಾವು ಊರಿಗೆ ಬರ್ತಾ ಇದ್ವಲ್ಲ, ಮಂಗಳೂರು ಬರ್ತಾ ಇದ್ವಿ. ಸೊ ನಾನು ಇವಾಗ ಬ್ಯಾಂಗ್ಳೂರೇ ಇದ್ದೀನಿ, ಬಟ್
ಮಗು ಇರುವಾಗ ಅಥವಾ ಸ್ಕೂಲ್ ಹೋಗ್ತಾ ಇರುವಾಗ ಊರಿಗೆ ಬರೋದಂದ್ರೆ ಒಂದು ಖುಷಿ. ವರ್ಷದಲ್ಲಿ ಒಂದ್ಸಲ ಬರ್ತೀವಿ, ಅಜ್ಜಿಗೆ ಸಿಗೋದು, ತೋಟ ಸುತ್ತಾಡೋದು, ಆಟ ಆಡೋದು, ನೀರಲ್ಲಿ ಆಟ ಆಡೋದು, ಅದೆಲ್ಲ ನಮಗೆ ಎಕ್ಸೈಟ್ಮೆಂಟೇ. ಸೊ ನಂಗೆ ಶೂಟಿಂಗ್ ಮಾಡಿದಾಗ್ಲೂ ಇವಾಗ ಅದು ಸಿಗಲ್ಲ. ಈವನ್ ಮ್ಯಾಂಗ್ಳೂರ್ ಇಸ್ ಮಚ್ ಡೆವಲಪ್ಡ್ ಆಗಿರಲಿ, ಅಥವಾ ಬ್ಯಾಂಗ್ಳೂರ್ ನೋಡಿದ್ರೆ ನೀವು ಕಚ್ ಟ್ರಾಫಿಕ್ ಅದು ಇದು, ನಿಮ್ಗೆ ಏನಂತಾರೆ ಆ ವೈಬ್ ಇಲ್ಲ, ಹಳ್ಳಿದ ವೈಬ್ ಉಳ್ದಿಲ್ಲ. ಬಟ್ ಈ ಸೆಟ್ಟಲ್ಲಿ ಏನಂದರೆ ಆ ವೈಬ್ ವಾಪಸ್ ಈ ಜೋಳದ ಏನಂತಾರೆ ನಿಮ್ಗೆ, ಕಬ್ಬನ್ ಗದ್ದೆನ ಅಲ್ಲ ಜೋಳದ ಗದ್ದೆ ಮಾಡಿದ್ರು. ಹೌದು, ಅಲ್ಲೊಂದು ಹಟ್ ಕಟ್ಟಿದ್ರು, ಅಲ್ಲೇ ಶೂಟಿಂಗ್ ನಡೀತಾ ಇದೆ. ನನ್ಗೆ ಆಟ ಆಡಕ್ಕೆ ಒಂದು ಕೆಲವು ಪ್ರಾಣಿಗಳಿತ್ತು, ಒಂದು ಏನಂತಾರೆ ಆಡ್ಮರಿ ಇತ್ತು, ರ್ಯಾಬಿಟ್ಸ್ ಇತ್ತು. ಅದು ವೈಬೇ ಬೇರೆ ಸರ್. ಇಟ್ಸ್ ಅ ವೆರಿ ಇದನ್ನೆಲ್ಲ ನಿಮ್ಮ ಇದನ್ನೆಲ್ಲ ಹೇಳಿದ್ರ, ಇದನ್ನೆಲ್ಲ ನೀವು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಅದನ್ನ ಎಕ್ಸ್ಪೆಕ್ಟ್? ಹೌದು, ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರ್ಬೋದು, ಮ್ಯಾಂಗ್ಳೂರ್ ಇಸ್ ಅ ವೆರಿ ಬ್ಯೂಟಿಫುಲ್ ಸಿಟಿ. ಅಂಡ್ ಇವಾಗ್ಲೂ ಅಲ್ಲಿ ತೋಟ ಗದ್ದೆ ಎಲ್ಲ ಆಗ್ತಾ ಇದೆ. ಅಂಡ್ ನಾವೆಲ್ಲ ಬೆಳೆದಾಗ ಅಲ್ಲಿ ಕೋಳಿ ಸಾಕ್ತಾ ಇದ್ರು, ಆಡ್ ಸಾಕ್ತಾ ಇದ್ರು, ಅದೆಲ್ಲ ಇತ್ತು. ಐ ಹ್ಯಾವ್ ಪ್ಲೇಡ್ ವಿತ್ ಇಟ್. ನಂಗೆ ಹಸು ಸಾಕ್ತಾ ಇದ್ರು, ತುಂಬಾನೇ ಇಷ್ಟ ನನ್ಗೆ ಅದೆಲ್ಲ. ಸೊ ಇಟ್ ಈಸ್ ವೆರಿ ಕನೆಕ್ಟೆಡ್ ಅಂತಾನು ಹೇಳ್ಬೋದು. ಸೊ ಐ ಆಮ್ ವೆರಿ ಕನೆಕ್ಟೆಡ್ ಟು ಹೌ ಐ ಹ್ಯಾವ್ ಗ್ರೋನ್ ಅಪ್. ನೋಡಿ, ಎಲ್ಲ ಮಾತಾಡ್ತಾ ಇದ್ರೆ ಕೆಲವೊಂದಷ್ಟು ವಿಚಾರಗಳು ಮತ್ತೆ ಎಲ್ಲೋ ಒಂದು ವರ್ಷಗಳ ಹಿಂದೆ ಹೋಗ್ಬಿಡ್ತೀವಿ ನಾವು, 100% ಅಲ್ವಾ? ಸೊ ಅಂದ್ರೆ ಇಲ್ಲಿ ಕರಿಕಾಡದಲ್ಲಿ ಒಬ್ಬ ಬೇಟೆಗಾರ ಕಾಣಿಸ್ತಾನೆ, ಇಲ್ಲೊಂದು ವಿಲನ್ ಪಾತ್ರ ಕಾಣಿಸುತ್ತೆ. ಸೊ ನಮ್ಗೆ ಅನ್ಸೋದೇನಂದ್ರೆ, ಸೊ ಇಲ್ಲಿ ಒಂದು ಹುಡುಗಿಗೋಸ್ಕರ ಇಬ್ರು ಹೊಡೆದಾಡ್ತಾರ ಅಂತ ಅನ್ಸುತ್ತೆ. ಆಗಿರ್ಬೋದು, ಆಗದೇನೂ ಇರ್ಬೋದು. ಆಕ್ಚುಲಿ ಅದೊಂದು ಏನಂತಾರೆ, ಇಟ್ಸ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಸಸ್ಪೆನ್ಸ್ ಅಬೌಟ್ ದ ಮೂವಿ. ನನ್ನ ಹತ್ರ ಬಂದು ಕೆಲವರು ಕೇಳ್ತಾರೆ, ಇದು ಹೀಗಿರ್ಬೋದ? ನಾರ್ಮಲ್ ಪ್ಲಾಟ್ ಅಲ್ಲ, ಹೀಗೆ ಇರ್ಬೋದು, ನಿನ್ಗೋಸ್ಕರ ಇಬ್ರು ಕಿತ್ಲ ಚೆನ್ನಾಗಿದೆ ಅಂತೀನಿ, ಗೊತ್ತಿಲ್ಲ. ಬಿಕಾಸ್ ದ್ಯಾಟ್ ಈಸ್ ನಾಟ್ ದ ಪ್ಲಾಟ್. ನೀವು ಟ್ರೈಲರ್ ನೋಡಿ, ಟೀಸರ್ ನೋಡಿ, ನಾನು ಈ ಸಿನಿಮಾ ಏನು ಅಂತ ಕ್ರ್ಯಾಕ್ ಮಾಡಿಬಿಟ್ಟೆ. ಕರಿಕಾಡ ಈಸ್ ನಾಟ್ ದಟ್. ನಿಮಗೆ ಹಂತದಲ್ಲೂ ದೇರ್ ಇಸ್ ಸಸ್ಪೆನ್ಸ್. ಆ್ಯಂಡ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೂ ಐ ಡೋಂಟ್ ನೋ ವಾಟ್ ಈಸ್ ದ ಟೋಟಲ್ ಕ್ಲೈಮ್ಯಾಕ್ಸ್ ಆಫ್ ದ ಮೂವಿ. ನನಗೂ ಗೊತ್ತಿಲ್ಲ. ನನ್ನ ಕ್ಯಾರೆಕ್ಟರ್ ಎಷ್ಟಿದೆ, ನಂದೆಷ್ಟಿದೆ ಈ ಸಿನಿಮಾದಲ್ಲಿ ಅಷ್ಟು ನನಗೆ ಗೊತ್ತು. ಉಳಿದಿದ್ದು ದೇ ಹ್ಯಾವ್ ನಾಟ್ ಡಿಸ್ಕ್ಲೋಸ್ಡ್. ಆ್ಯಂಡ್ ಇನ್ ಅ ವೇ ಇಟ್ ಇಸ್ ಗುಡ್ ಆಲ್ಸೋ. ಏನಂದರೆ ಆ ಸಸ್ಪೆನ್ಸ್ ನಮ್ಮಲ್ಲೂ ಇದೆ. ಸೊ ನಮ್ಮಲ್ಲಿ ಅಂತ ಸಸ್ಪೆನ್ಸ್ ಇರುವಾಗ ಆಬ್ವಿಯಸ್ಲಿ ಆಡಿಯನ್ಸಲ್ಲೂ ಅಂಥದ್ದು ಕ್ರಿಯೇಟ್ ಆಗುತ್ತೆ ಅಂತ. ಸೊ ದಟ್ ಈಸ್ ಅ ಗುಡ್ ಥಿಂಗ್. ಸೊ ಅಂದರೆ ನಾವು ಟೀಸರ್ ನೋಡಿದಾಗ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಕಾಡುತ್ತೆ, ಅಂದರೆ ಏನಕ್ಕೋಸ್ಕರ ಆಗುತ್ತಿದೆಲ್ಲ ಅಂತೇಳಿ. ಹಂಗಾಗಿ ಸೊ ಅಂದರೆ ಇಲ್ಲಿ ಇನ್ನೂ ಒಂದು ಮುಖ್ಯವಾಗಿ ಇಲ್ಲಿ ಬೇಟೆ ಆಡೋದಿದೆ, ಹಂದಿನ ಬೇಟೆ ಆಡೋದಿದೆಯಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಕಾಡುತ್ತೆ ಜನಗಳಿಗೆ ಆ ಟೀಸರಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನೀವು ಯಾವತ್ತಾದ್ರೂ ನಿಮ್ಮ ಬಾಲ್ಯದಲ್ಲಾಗ್ಲಿ, ನಿಮ್ಮ ಊರಿನ ಸೈಡ್ ಆಗಲಿ ಈ ಹಂದಿನ ಬೇಟೆ ಆಡೋದೆಲ್ಲ ನೋಡಿದ್ದೀರಾ? ಅದೆಲ್ಲ ನಾನು ಮಾಡಿಲ್ಲ. ಮೋಸ್ಟ್ ಆಫ್ ದ ಟ್ರೈಲರ್ ನೋಡಿ ಕೆಲವರು ಇದನ್ನ ಕಾಂತಾರ ಕನೆಕ್ಟ್ ಮಾಡಿದ್ರು, ಅದರಲ್ಲೂ ಹಂದಿದೆ, ಇದರಲ್ಲೂ ಹಂದಿದೆ, ಅದು ನೋಡಿದ್ರೆ ನಮ್ಮ ಊರ ಕಡೆ ಸ್ಟೋರಿ ಅಂತ ಹೇಳ್ಬೋದು. ಬಟ್ ದೀಸ್ ಟು ಆರ್ ವೆರಿ ಡಿಫ್ರೆಂಟ್ ಜಾನರ್ಸ್. ನಿಮಗೆ ಅಲ್ಲಿ ಹಂದಿನ ನಮ್ಮ ದೈವಕ್ಕೆ ಹೋಲಿಸಿದ್ದಾರೆ, ನಮ್ಮ ದೈವದ ಬಗ್ಗೆ ಮಾತಾಡಿದ್ದಾರೆ. ಸೊ ಇಟ್ಸ್ ಇನ್ ಅ ವೆರಿ ಪ್ಯೂರ್ ಫಾರ್ಮ್. ಇಲ್ಲಿ ಸರ್ ಆ ಥರ ಇಲ್ಲ. ಇಟ್ ಇಸ್ ಆಲ್ ಅಬೌಟ್ ಹಂಟಿಂಗ್. ದಿಸ್ ಇಸ್ ಪ್ಯಾಷನೇಟ್ಲಿ ಬೇಟೆ ಆಡೋದು ಅಷ್ಟೇ. ಸೊ ಅದು ಎಲ್ಲೂ ಕಂಪ್ಯಾರಿಸನ್ ಇಲ್ಲ, ಎಲ್ಲೂ ಕನೆಕ್ಟ್ ಆಗಲ್ಲ. ಸೊ ಹಂದಿ ನೋಡಿದ ತಕ್ಷಣ ಓ ಅಲ್ಲಿ ಹಂದಿ ಹಾಕಿದ್ದಾರೆ, ಅದಕ್ಕೆ ಇಲ್ಲಿ ಹಾಕಿರೋದು, ಇಟ್ ಇಸ್ ನಾಟ್ ಲೈಕ್ ದಟ್. ಬಟ್ ಬೇಟೆ ಎಲ್ಲ ನಾನು ಎಲ್ಲಿ ಸರ್ ಬೇಟೆ ಆಡಕ್ ಹೋಗೋದು? ಇಲ್ಲ, ನಾನು ಊರಲ್ಲೇ, ನಾನು ಕಂಪ್ಲೀಟಾಗಿ ಮುಂಬೈಯಲ್ಲಿ ಇದ್ದವಳಲ್ಲ. ನನ್ಗೆ ಊರಲ್ಲಿ ಏನು ಎತ್ತ ಎಲ್ಲ ಗೊತ್ತಿದೆ. ನಾನು ಕಾಲೇಜೆಲ್ಲ ಓದಿದ್ದು ನಾನು ಊರಲ್ಲೇ. ಸೊ ಕಂಪ್ಲೀಟ್ ಆಗಲ್ಲ. ಬಟ್ ನಾನು ನಿಮ್ಗೆ ಹೇಳಿದ್ದೇನೆಂದರೆ, ನಾನು ಬಾಲ್ಯದಲ್ಲಿ ವರ್ಷಕ್ಕೊಂದ್ಸಲ ಬರ್ತಾ ಇದ್ದಾಗ ಅದು ಎಕ್ಸೈಟ್ಮೆಂಟ್ ಇತ್ತು. ಅದೇ ಎಕ್ಸೈಟ್ಮೆಂಟ್ ಈ ಮೂವಿ ಶೂಟಿಂಗ್ ಮಾಡುವಾಗ ಇತ್ತು ಅಂತ. ಅಂದರೆ ಇಲ್ಲಿ ಕನಕನಾಗಿ ಪಾತ್ರ ಮಾಡುವಾಗ ವಿತೌಟ್ ಮೇಕಪ್ ಅಲ್ಲಿ ಮಾಡಿದ್ರಿ, ವಿತೌಟ್ ಮೇಕಪ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಿ ಇಲ್ಲಿ. ಹೌದು. ಸೊ ಅದು ಹೇಗೆ ಅನಿಸ್ತದೆ ನಿಮಗೆ ನೀವು ನೋಡ್ಕೊಳ್ಳುವಾಗ ಫೈನಲ್ ಆಗಿ? ಸರ್ ಅದು ಹೆಂಗಿತ್ತು ಅಂದರೆ, ಫಸ್ಟ್ ಹಾಫ್ ಸ್ಟಾರ್ಟ್ ಮಾಡಿದಾಗ ಸರ್ ಹೇಳ್ತಿದ್ದಾರೆ, ಇಲ್ಲ ನೀವು ಸ್ವಲ್ಪ ಫೇರ್ ಆಗಿ, ಅಂದರೆ ನಮ್ಗೆ ಏನು ಕಾಂಪ್ಲೆಕ್ಷನ್ ಬೇಕು ಆ ಕಾಂಪ್ಲೆಕ್ಷನ್ಗಿಂತ ಫೇರ್ ಆಗಿ ಕಾಣಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಬಣ್ಣ ಹಚ್ಕೊಳ್ಳಿ. ದೇ ಟ್ರೈಡ್ ಮೇಕಪ್ ಟ್ರೈ ಮಾಡಿದ್ರು, ಸ್ವಲ್ಪ ಕಪ್ಪಗೆ ತೋರ್ಸಕ್ಕೆ ಟ್ರೈ ಮಾಡಿದ್ರು. ಮೇಕಪ್ ಇದೆ, ಇಲ್ಲ ಅಂತ ಇಲ್ಲ, ಬಿಕಾಸ್ ಸ್ಕ್ರೀನಲ್ಲಿ ನಿಮಗೆ ಇರಲೇಬೇಕು. ನೋ ಮೇಕಪ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸ್ವಲ್ಪ ಕಪ್ಪಗೆ ಬೇಕು ಅಂತ ಸ್ವಲ್ಪ ಟ್ಯಾನ್ ಮಾಡಿದ್ರು. ಸರಿ, ಇನ್ನೂ ಸಾಕಾಗ್ತಾ ಇಲ್ಲ ಅದು. ಟ್ಯಾನ್ ಮಾಡಿದ್ರು, ಇನ್ನು
ಆಮೇಲೆ ಸರ್ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನೀವ್ ಗದ್ದೆಲ್ಲೇ ಓಡಾಡ್ತಾ ಇರಿ, ಕಪ್ಪಗ್ ಆಗ್ತೀರಾ ಆಟೋಮೆಟಿಕ್ಲಿ ಆ ಬಿಸಿಲಿಗೆ ಇದಾಗ್ಬಿಡ್ತೀರಾ. ಯಪ್ಪ ಆಕ್ಚುಲಿ ಐ ವಾಸ್ ಸ್ಟ್ಯಾಂಡ್ ಸೋ ಮಚ್. ಅಂದ್ರೆ ಸನ್ಸ್ಕ್ರೀನ್ ನೀವು ಎಷ್ಟು ಹಾಕಿದ್ರು ಅದು ಸಾಕಾಗಲ್ಲ. ಆ್ಯಂಡ್ ಸನ್ಸ್ಕ್ರೀನ್ ಇದ್ರೆ ನಿಮಗೆ ಸ್ಕ್ರೀನಲ್ಲಿ ಅದು ಗ್ಲಾಸಿ ಕಾಣಿಸ್ಬಿಡುತ್ತೆ, ಬಂದು ಇವ್ರು ವೈಪ್ ಮಾಡಿಬಿಡ್ತಾರೆ. ಸೊ ಲಿಟ್ರಲಿ ನನಗೆ ಈ ಸಿನಿಮಾದಿಂದ ಸನ್ ಬರ್ನ್ಸ್ ಆಗಿತ್ತು ಎಲ್ಲ ಕಡೆ. ಬಟ್ ಐ ಡೋಂಟ್ ರಿಗ್ರೆಟ್ ಇಟ್ ಬಿಕಾಸ್ ಇಟ್ ವಾಸ್ ವರ್ತ್. ಬೇಜಾರಾಗಿಲ್ವಾ ಮುಖ ಎಲ್ಲ ಸರ್ ಆವಾಗ ಬೇಜಾರಾಯ್ತು ಸರ್. ಇವಾಗ ಅಯ್ಯೋ ನನ್ನ ಮುಖ ಸುಟ್ಟೋಗಿದೆಯಲ್ಲ, ಅಲ್ಲ ನಾನು ಹಿಂಗಾಗಿದ್ದೀನಲ್ಲ, ಅದಿದ್ದೇ ಇರುತ್ತೆ. ಬಟ್ ಇವಾಗ ರಿಸಲ್ಟ್ ನೋಡಿದ್ರೆ ನಂಗೆ ಆ ರಿಗ್ರೆಟ್ಸ್ ಇಲ್ಲ. ದಟ್ ಓಕೆ, ಈ ಕಂಟೆಂಟ್ಗೋಸ್ಕರ ಅದು ಬೇಕಿತ್ತು, ಸೊ ವಿ ಡಿಡ್ ಇಟ್. ಸೊ ಬಟ್ ಅದು ಟನ್ ತೆಗೆಯೋದು ತುಂಬ ಕಷ್ಟ ಆಯಿತು. ಬಟ್ ಓಕೆ, ಏನೇ ಮಾಡಿದ್ರು ಫೈನಲ್ ಆಗಿ ನಾವು ಪಾತ್ರಕ್ಕೋಸ್ಕರ ಏನು ಮಾಡಲೇಬೇಕಾಗುತ್ತೆ. ಅದು ಕನೆಕ್ಟ್ ಆಗಬೇಕಿದ್ರೆ ನಾವು ಆ ಡೆಪ್ತಿಗೆ ಹೋಗ್ಲೇಬೇಕಾಗುತ್ತೆ. ಅಂದ್ರೆ ಈ ಕರಿಕಾಡದಿಂದ ನಿಮ್ಗೆ ಏನೆಲ್ಲ ನೆನಪುಗಳು ಕಾಡುತ್ತೆ? ಕೆಲವೊಂದಷ್ಟು ವಿಚಾರಗಳಿರ್ಬೋದು, ಸೆಟ್ಟಲ್ಲಿ ನಡೆದಂಥ ಫನ್ನಿ ಮೂಮೆಂಟ್ಸ್ ಇರಬಹುದು. ಸೊ ಏನೆಲ್ಲ ಕಾಡುತ್ತೆ ಈ ಜಾಗದಲ್ಲಿ ಕೂತ್ಕೊಂಡು ಇವಾಗ ಏನೆಲ್ಲ ನೆನಪಾಗುತ್ತೆ ಅಂತ? ನೆನಪು ಅಂದ್ರೆ ನಾನು ಹೇಳಿದಂಗೆ ಸರ್, ಒಂದು 4-5 ಎಕರೆಯಲ್ಲಿ ಇವರೇ ಜೋಳ ಬೆಳೆಸಿದ್ರು. ಲೈಕ್ ಅದು ಸೆಟ್ ನಮಗೆ ರಾ ಫೀಲ್. ಅಂದ್ರೆ ಒಂದು 2-3 ಹಂತದಲ್ಲಿ ಶೂಟಿಂಗ್ ಇತ್ತು. ಆ ಜೋಳ ನೆಟ್ಟಾಗ, ಆ ಜೋಳ ಸ್ವಲ್ಪ ಬೆಳೆದಾಗ, ಆಮೇಲೆ ಫುಲ್ಲಾಗಿ ಬೆಳೆದಾಗ ಆ ಇದು ಬೇಕಿತ್ತು. ಅದು ಎಲ್ಲೂ ಆ ಥರ ಸಿಗಲ್ಲ ಸರ್ ನಿಮಗೆ. ಆ್ಯಂಡ್ ಅದು ಸೀಸನ್ನು ಅಲ್ಲ ಅನ್ಸುತ್ತೆ ನಂಗೆ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಬಟ್ ಇವರೇ ಬೆಳೆಸಿದ್ರು. ಅಲ್ಲಿ ನಿಂತು ಅದ್ರ ಮಧ್ಯದಲ್ಲಿ ಒಂದು ಹಟ್ ಕಟ್ಟಿದ್ರು. ಆ ಹಟ್ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಪ್ರೊಡ್ಯೂಸರ್ ಸರ್ ಮಗಳು, ಪ್ರೊಡ್ಯೂಸರ್ ಸರ್ ಹೆಂಡತಿ, ಅಲ್ಲಿರೋ ನಾವು ಅಲ್ಲೇ ಬಿತ್ಕೊಂಡಿರ್ತಾ ಇದ್ವಿ ಸರ್. ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇದು ಚಿಕ್ಕಮಂಗ್ಳೂರಲ್ಲಿ ಆಗಿರೋ ಕಾರಣ ನಿಮಗೆ ಕ್ಲೈಮೇಟು ಗೊತ್ತು ಎಷ್ಟು ಚೆನ್ನಾಗಿರ್ತಾ ಇತ್ತು. ಸೊ ತುಂಬ ಅಲ್ಲೇ ಸುತ್ತಾಡ್ಕೊಂಡು ಅಲ್ಲಿ ಹಳ್ಳಿಯವ್ರು ಬಂದು ಏನೋ ತಿನ್ನಕ್ಕೆ ಕೊಡೋದು, ಲೈಕ್ ಆ ಥರ ಅಲ್ಲ ಇವ್ರು ಶೂಟಿಂಗ್. ಇನ್ನೂ ಅವರು ಏನೋ ಮನೇಲಿ ಹಳ್ಳಿ ಕಡೆ ಒಂಥರ ಅಂದ್ರೆ ತುಂಬಾ ಒಂದು ಒಳ್ಳೆಯ ಪ್ರೀತಿ ಇರುತ್ತೆ ಮೇಡಮ್. 100% ಸರ್, 100%. ಈಗ ಮನೇಲಿ ಮಾಡಿದ್ದೇನೋ ತಂದ್ಕೊಳ್ಳೋದು, ತಿಂತೀರಾ, ನಾವು ಮನೇಲಿ ಮಾಡಿದೀವಿ. ಅಲ್ಲಿ ಊರ ಹಬ್ಬ ಕೂಡ ಆ ಟೈಮಲ್ಲಿ ನಾವು ಶೂಟ್ ಮಾಡ್ತಿದ್ವಿ ಟೈಮಲ್ಲಿ. ಸೊ ಹಬ್ಬಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದು ಸಂಜೆ ಹೊತ್ತು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಆ ನೆನಪುಗಳು, ಎಸ್, ಐ ವಿಲ್ ಚೆರಿಶ್ ಇಟ್ ಫಾರ್ ಎವರ್. ಅದೊಂದು ಬಿಟ್ಟರೆ ಆ ಗದ್ದೆನ ಒಂದು ಬ್ಲಾಸ್ಟ್ ಮಾಡಿಬಿಡ್ತಾರೆ ಲಾಸ್ಟಲ್ಲಿ. ಎಷ್ಟು ಬೇಜಾರಾಗಿದೆ ಅಂದರೆ ಸರ್ ಲಾಸ್ಟಿಗೆ ತುಂಬ. ಯಾಕಂದರೆ ನಾವು ಅಲ್ಲೇ ಬೆಳೆದಿದ್ದ ಜೋಳ ತೆಗೆದು ಅಲ್ಲೇ ಬೆಂಕಿ ಹಚ್ಚಿ ಅಲ್ಲೇ ಸುಟ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ವಿ. ಸೊ ಅದೊಂದು ಬೇಜಾರು ಕೂಡ ಇದೆ. ಬಟ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಅಂದರೆ ಅದು ಮೂವಿಗೋಸ್ಕರ ಮಾಡಿರೋದು. ಸೊ ಅದರದ್ದು ಏನಿದೆ ಅದು ಮಾಡಲೇಬೇಕು. ಸೊ ವಿ ಕಾಂಟ್ ಸ್ಟಾಪ್ ಇಟ್ ಎನಿವೇಸ್. ಬಟ್ ಆ ಮೆಮರೀಸ್ ಆರ್ ವೆರಿ ಬ್ಯೂಟಿಫುಲಿ ಚೆರಿಶ್ಡ್ ಅಷ್ಟೇ. ಅಂದರೆ ನಿಮಗೆ ಇವಾಗ ಚಿಕ್ಕಮಂಗ್ಳೂರು ಅಂದಿದೆ, ಅಲ್ಲಿ ಸಖತ್ತಾಗಿರುವಂಥ ವಾತಾವರಣ ಇರುತ್ತೆ. ಸೊ ಈ ಏನೆಲ್ಲ ಇವಾಗ ಅಂದರೆ ನಿಮಗೆ ಇವಾಗ ಹಳ್ಳಿ ಅಂದರೆ ಇವಾಗ ಬೆಂಗಳೂರು ಇಷ್ಟ ಆಗುತ್ತಾ? ಬೆಂಗಳೂರಲ್ಲೇ ಒಂಥರ ಇದಿರುತ್ತೆ. ಸೊ ಆ ಕಡೆನೇ ಒಂಥರ ಬೇರೆ ಒಂದು ಪ್ರಕೃತಿ ಇರುತ್ತೆ. ಸೊ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಅಂತ? ನನಗೆ ನಿಜವಾಗ್ಲೂ ಮಂಗಳೂರು. ಸಾಕಷ್ಟು ಜನ ಹುಡುಗಿರಿ ಕೇಳಿದ್ರೆ ಬೆಂಗಳೂರೇ ಇಷ್ಟಪ್ಪ ನನಗೆ. ಇಲ್ಲ ಸರ್, ನಂಗೆ ಮಂಗಳೂರು ಇಷ್ಟ ಸರ್. ಐ ಲವ್ ಮ್ಯಾಂಗ್ಳೂರ್. ನನಗೆ ಮುಂಬೈ ಕೂಡ ಇಷ್ಟ. ಬಟ್ ಅಗೇನ್ ಬ್ಯಾಂಗ್ಳೂರ್ ಕೂಡ, ಮುಂಬೈ, ಬ್ಯಾಂಗ್ಳೂರ್, ಎವ್ರಿಥಿಂಗ್ ಇಸ್ ಲೈಕ್ ತುಂಬಾನೇ ವಿ ಬೀನ್ ಅಡ್ವಾನ್ಸ್. ನಮಗೆ ಕೆಲಸ ಬೇಕಂದ್ರೆ ಅಬ್ವಿಯಸ್ಲಿ ನಾವು ಇಲ್ಲೇ ಬರಬೇಕು. ಸೊ ಬೆಂಗಳೂರು ಕೂಡ ಇಷ್ಟ ಇಲ್ಲ ಅಂತ ಇಲ್ಲ. ಐ ಲವ್ ದ ಕ್ಲೈಮೇಟ್ ಇನ್ ಬ್ಯಾಂಗ್ಳೂರ್. ಬಟ್ ನೀವು ಎಂಡ್ ಕೇಳಿದ್ರೆ ನನಗೆ ಮಂಗಳೂರೇ ಇಷ್ಟ. ಯಾಕೆ ಹುಟ್ಟಿದ ಊರು ಅಂತನಾ? ನನ್ನ ಊರು ಅಂತ ಅಷ್ಟೇ. ಎಸ್. ಏನು ಹೇಳ್ತೀರಿ ಪ್ರೇಕ್ಷಕರಿಗೆ? ಯಾಕಂದರೆ ಇವಾಗ ಸಿನಿಮಾ ಇದೆ 6ನೇ ತಾರೀಕಿಗೆ, ಫೆಬ್ರವರಿ 6ನೇ ತಾರೀಕಿಗೆ ಬಿಡುಗಡೆಯ ಬಾಗಿಲು ತಡ್ತಿದೆ. ಸೊ ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳು ನಿಮ್ಮಲ್ಲಿರುತ್ತೆ, ಜನಗಳು ಹೇಗೆ ತಗೊತಾರೆ ಅಂತೇಳಿ. ಸೊ ಫೈನಲ್ ಆಗಿ ಆಡಿಯನ್ಸ್ಗೆ ಹೇಳೋದಾದರೆ ಸೊ ಏನು ಹೇಳ್ತೀರಿ ಅಂತ? ಆಡಿಯನ್ಸ್ಗೆ ಹೇಳೋದಾದರೆ ಸಿನಿಮಾ ರೆಡಿ ಇದೆ. ಆ್ಯಂಡ್ ನಮ್ಮ ಕಡೆಯಿಂದ ಇದೊಂದು ಪ್ರಾಮಿಸ್ ದ್ಯಾಟ್ ಇಟ್ ಈಸ್ ಅ ಫುಲ್ ಆನ್ ಪೈಸಾ ವಸೂಲ್ ಎಂಟರ್ಟೈನರ್ ಅಂತ. ನೀವೇನದು ಟಿಕೆಟಿಗೆ ಕಾಸು ಕೊಟ್ಟು ಬರ್ತಿರೋ, ನಿಮ್ಗೆ ಹೋಗುವಾಗ ಹಂಗೆ ಅನ್ಸಲ್ಲ, ಅಯ್ಯೋ ಈ ಸಿನಿಮಾಗೆ ಕೊಡಬೇಕಾಗಿತ್ತಲ್ಲ, ಇಷ್ಟು ಕೊಟ್ಟವಲ್ಲ, ಕಾಸು ವೇಸ್ಟ್, ಅದು ಬಿಲ್ಕುಲ್ ನಿಮ್ಗೆ ಅನಿಸಲ್ಲ. 100% ನಿಮ್ಗೆ ಅದು ಅನಿಸಲ್ಲ. ಯಾಕಂದರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ನೀವು ಇದರದ್ದು ಕ್ವಾಲಿಟಿ ನೀವು
ಟೀಸರಲ್ಲಿ ನೋಡ್ಬೋದು ಈ ಕ್ವಾಲಿಟಿನ ನೀವು. 2 ಸಾಂಗ್ಸ್ ರಿಲೀಸ್ ಆಗಿದೆ, ಒಂದು ಕಬ್ಬಿನ ಜಲ್ಲೆ ಸಾಂಗ್ ರಿಲೀಸ್ ಆಗಿದೆ, ಅದರದ್ದು ಮೇ ಬಿ ವಿಡಿಯೋ ಸಾಂಗ್ ಬೇಗ ರಿಲೀಸ್ ಆಗುತ್ತೆ. ಸೊ ನೀವು ಅದರಲ್ಲಿ ನೋಡ್ಬೋದು. ರೀಸೆಂಟಾಗಿ ರತುನಿ ರತುನಿ ಅಂತ ಸಾಂಗ್ ಬಂತು, ವಿಚ್ ಇಸ್ ಗೋಯಿಂಗ್ ವೈರಲ್ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಐಟಮ್ ನಂಬರ್. ನೀವು ಅದರಲ್ಲಿ ಕ್ವಾಂಟಿಟಿ ನೋಡ್ಬೋದು, ಕ್ವಾಲಿಟಿ ನೋಡ್ಬೋದು ನೀವು ಹೆಂಗಿದೆ ಅಂತ ನಮ್ಮ ಸಿನಿಮಾದು. ಸೊ ಅದೇ ಕ್ವಾಲಿಟಿ ನಿಮಗೆ ಥ್ರೂ ಔಟ್ ದ ಸಿನಿಮಾ ಸಿಗುತ್ತೆ ವಿದೌಟ್ ಕಾಂಪ್ರಮೈಸು. ನಮ್ಮ ಪ್ರೊಡ್ಯೂಸರ್ ದೀಪ್ತಿ ಮ್ಯಾಮ್, ನಟರಾಜ್ ಸರ್ ಪ್ರೊಡ್ಯೂಸರ್ಸ್ ಆಗಿದ್ದಾರೆ. ಸೊ ಅವರು ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ ಈ ಸಿನಿಮಾ. ಯಾಕಂದರೆ ನಿಮಗೆ ಆ ಪ್ರಾಡಕ್ಟ್ನ, ಫೈನಲ್ ಪ್ರಾಡಕ್ಟ್ನ ಸುಮ್ಮನೆ ಮಾಡಬೇಕು ಅಂತ ಮಾಡಿಲ್ಲ. ಸೊ ಎಲ್ಲ ಅನಲೈಸ್ ಮಾಡಿ, ಆಡಿಯನ್ಸಿಗೆ ಇದಿಷ್ಟ ಆಗುತ್ತೆ ಅಂತ ಅನಲೈಸ್ ಮಾಡಿ, ವೆಂಕಿ ಸರ್ ಮಾಸ್ಟರ್ ಮೈಂಡ್ನ ಯೂಸ್ ಮಾಡಿ ಈ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ. ಸೊ 100% ಫ್ಯಾಮಿಲಿ ಎಂಟರ್ಟೈನರ್. ನೀವು ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ಸ್ ಜೊತೆ ಬರ್ಬೋದು, ಮಕ್ಕಳನ್ನೂ ಕರ್ಕೊಂಡು ಬಂದು ಸಿನಿಮಾ ನೋಡ್ಬೋದು, ಅಂಥ ಸಿನಿಮಾ ಅಂತ ಹೇಳ್ತೀನಿ. ಸೊ ಫುಲ್ ಫ್ಯಾಮಿಲಿ ಜೊತೆ ಬಂದು ಅವ್ರಿಗೂ ಇಷ್ಟ ಆಗುತ್ತೆ. ಫುಲ್ ಆನ್ ಎಂಟರ್ಟೈನರ್, ಫುಲ್ ಆನ್ ಪವರ್ ಪ್ಯಾಕ್ಡ್ ಮೂವಿ. ನಿಮ್ಮ 3 ಗಂಟೆನೋ 2.5 ಗಂಟೆನೋ ನಮ್ಗೆ ಕೊಡ್ತೀರಾ, ಇಟ್ ವಿಲ್ ಬಿ ವರ್ತ್ ಯೋರ್ ಟೈಮ್ ಅಂತ ಹೇಳ್ತೀನಿ. ಸೊ ಪ್ಲೀಸ್ ಬನ್ನಿ, ಸಿನಿಮಾ ನೋಡಿ ಆ್ಯಂಡ್ ನಮ್ಮ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಇಷ್ಟು ಬ್ಯುಸಿ ಇದ್ರೂ ಕೂಡ ನಮಗೂ ಒಂದಷ್ಟು ಸಮಯ ಕೊಟ್ಟು ಸಮಯ ನಮಗೆ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಸೋ ಯು. ಮಚ್.